ಹಾಯ್ ಫ್ರೆಂಡ್ಸ್, ನಾವಿವತ್ತು ಗ್ರೀನ್ ಚಿಕನ್ ಕಬಾಬ್ ಮಾಡೋಣ ಬನ್ನಿ. ಅದಕ್ಕೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸ್ಪೈಸಸ್ ತೊಗೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸೋಂಪು, ಕಾಳು ಮೆಣಸು ಎಲ್ಲ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಳ್ಳೋಣ. ಇದು ಸೋಂಪು, ಚಕ್ಕೆ, ಲವಂಗ, ಕಾಳು ಮೆಣಸು ಎಲ್ಲ ತೊಗೊಂಡಿದ್ದೀನಿ. ಹಾಕಿ ಸ್ವಲ್ಪ ಕೊತ್ತಂಬರಿ, ಪುದೀನ, ಯಾಕಂದ್ರೆ ನಾವು ಗ್ರೀನ್ ಮಾಡೋದ್ರಿಂದ ನಾವು ಕೊತ್ತಂಬರಿ ಪುದೀನ ಸ್ವಲ್ಪ ಜಾಸ್ತಿ ಹಾಕೋಬೇಕು. ಹಾಕಿ ರುಬ್ಕೊಳ್ಳೋಣ. ಈಗ ನೋಡಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಮೊಟ್ಟೆ ಹಾಕೋತಿದ್ದೀನಿ. ಈ ರುಬ್ಬಿರುವಂಥ ಪೇಸ್ಟು ಹಾಕ್ಕೋತಾ ಇದ್ದೀನಿ, ಗ್ರೀನ್ ಪೇಸ್ಟು. ಇದು ಗ್ರೀನ್ ಕಬಾಬ್ ಆಗಿರೋದ್ರಿಂದ ನಾವು ನ್ಯಾಚುರಲಾಗಿ ಯೂಸ್ ಮಾಡ್ತಿದ್ದೀವಿ, ಯಾವುದೇ ಪೌಡ್ರ್ ಯೂಸ್ ಮಾಡ್ತಿಲ್ಲ. ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊಳ್ಳೋಣ, ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ನಾನು ಮೈದಾ ಹಿಟ್ಟು ಯೂಸ್ ಮಾಡ್ತಿಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಕಲರ್ಗೋಸ್ಕರ ಬೇಕಾದ್ರೆ ಪಾಲಕ್ ಸೊಪ್ಪು ಹಾಕೊಬೋದು. ನಾನು ಇವತ್ತು ಯೂಸ್ ಮಾಡಿಲ್ಲ. ಸ್ವಲ್ಪ ತೆಳ್ಳಾಗ್ಬಿಟ್ಟಿದೆ. ನಾನು ಸ್ವಲ್ಪ ಪೇಸ್ಟ್ ನೀರು ಹಾಕಿ ರುಬ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಅದಕ್ಕೆ ಮತ್ತೆ ಕಾರ್ನ್ಫ್ಲೋರ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೀವು ರುಬ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಹಾಕ್ಕೊಳ್ಳಿ. ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಳ್ಳೋಣ. ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡಿ ಒಂದು 2 ಅವರ್ ನೆನೆಸಿಡಬೇಕು. ಮಿನಿಮಮ್ ಅಂದರೂ ಒಂದು ಹಾಫ್ ಆನ್ ಅವರು. ನಾನು ಫ್ರಿಜ್ಜೇ 2 ಅವರ್ ನೆನೆಸೋಕೆ ಇಟ್ಟಿದ್ದೀನಿ. ಈಗ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನೋಡಿ ತೊಗೊಂಬರ್ತಾ ಇದ್ದೀನಿ. ನೋಡಿ ತಂದಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಆಗಿ ನೆಂದಿದೆ. ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಅಂಟ್ಕೊಂಡಿರುತ್ತೆ ಚಿಕನ್ಗೆ. ನೋಡಿ ಈ ಥರ ಮಸಾಲೆ ಸಮೇತ ಹಾಕಬೇಕು. ಈಗ ನೋಡಿ ಬಾಣಲಿಲಿ ಎಣ್ಣೆ ಇಟ್ಕೊಂಡಿದ್ದೀನಿ. ಈಗ ಒಂದೊಂದು ಪೀಸ್ ಹಾಕ್ಕೊಳ್ಳೋಣ. ಮಸಾಲೆ ಸಮೇತ ಹಾಕ್ಕೊಳ್ಳೋಣ. ಈಗ ನಿಧಾನಕ್ಕೆ ಒಂದೊಂದೇ ಬಿಡಬೇಕು. ನೋಡಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈಗ ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ಬಿಟ್ಬಿಡಬೇಕು. ಮಸಾಲೆ ಎಲ್ಲ ಬಂದುಬಿಡುತ್ತೆ. ನೋಡಿ ಈಗೆಲ್ಲ ಮಸಾಲೆ ಅಂಟ್ಕೊಂಡಿದೆ. ಈಗೀಗ ಅದಕ್ಕೆ ನಾನು ತೆಗೆದುಬಿಡ್ತೀನಿ. ಇಲ್ಲ ಪೂರ್ತಿ ಚೆನ್ನಾಗಿ ಬೇಯಲ್ಲ, ಒಳಗಡೆ ಎಲ್ಲ ಮಸಾಲೆ ಅಂಟಿರಲ್ಲ. ಅದಕ್ಕಾಗಿ ಈಗ ನಾನು ತೆಗಿತಾ ಇದ್ದೀನಿ. ನೋಡಿ ಎಲ್ಲ ತೆಗೆದುಬಿಡ್ತೀನಿ. ತೆಗೆದು ಒಂದು 2 ನಿಮಿಷ ಹೊರಗಡೆ ಇಡ್ತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತೆ ಹಾಕ್ತೀನಿ ಅದನ್ನು. ಈಗ ನೋಡಿ ತೆಗೆದಾಗಿದೆ. ಈಗ 2 ನಿಮಿಷ ಆಗಿ ಮತ್ತೆ ಹಾಕ್ತಿದ್ದೀನಿ ಅದನ್ನೇ ಎಣ್ಣೆಗೆ. ಈ ಥರ ಮಾಡೋದ್ರಿಂದ ಚಿಕನ್ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ, ಮಸಾಲೆ ಚೆನ್ನಾಗಿ ಅಂಟುತ್ತೆ. ಮತ್ತೆ ಹಾಕ್ತೀನಿ. ಮತ್ತೆ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಅಂದರೆ ಚೆನ್ನಾಗಿ ಕ್ರಿಸ್ಪಾಗಿ ಚೆನ್ನಾಗಿ ಬೆಂದಿದೆ, ಕ್ರಿಸ್ಪಾಗೂ ಆಗಿದೆ. ನೀವು ಬೇಕಾದ್ರೆ ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಬೋದು. ನಾನು ಇವತ್ತು ಅಕ್ಕಿ ಹಿಟ್ಟು ಬದಲು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ. ಸ್ವಲ್ಪ ಎಲ್ಲ ತೆಗ್ದುಬಿಡೋಣ. ತೆಗೆದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ. ಈಗ ರೆಡಿಯಾಗಿದೆ ನಮ್ಮ ಗ್ರೀನ್ ಚಿಕನ್ ಕಬಾಬು. ಹೇಗಿಂತು ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.